ನಮಸ್ಕಾರ, ನನ್ನ ಹೆಸರು ಭರಮಣ್ಣ ಸಿಟ್ಟಪ್ಪ ಸಜಲಿ, ಸೈಕೆಂಡ್ ಪಂಜಾನಹಟ್ಟಿ. ಬೈಪ್ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆಯೊಳಗೆ ಫೀಲ್ಡ್ ಗಾರ್ಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಸ್ಕಾರ ರೀ, ನಿಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡ್ರಲ್ಲ. ನನ್ನ ಹೆಸರು ಅಡವಪ್ಪ ಈರಪ್ಪ ಸಜಲಿ ರೀ. ನಮ್ಮೂರು ಪಂಜಾನಹಟ್ಟಿ ರೀ, ಗೋಕಾಕ್ ತಾಲೂಕು, ಜಿಲ್ಲಾ ಬೆಳಗಾವಿ ರೀ. ನಮ್ಮದು ರೀ 1 ಎಕರೆ ಹೊಲ ಐತೆ ರೀ. 2 ಎತ್ತು ಅದ ರೀ, 2 ಎಮ್ಮೆ ಅದ ರೀ, 2 ಆಕಳು ಅದ ರೀ. ಮನ್ಯಾಗ 12 ಮಂದಿ ಇದಾವೆ ರೀ. ನಮಗೆ ಇವತ್ತು ಎತ್ತರ ಬಗ್ಗೆ ತಿಳಿಸಿಕೊಡ್ತೀರಿ. ಹಣ್ಣಿನ ಗಿಡಕ್ಕೆ ರೀ ಎರೆಹುಳ ಗೊಬ್ಬರ ರೀ ಗಿಡಕ್ಕೆ ಹೆಂಗೆ ಹಾಕಬೇಕು ಅನ್ನೋದು ಹೇಳ್ಕೊಡ್ತಾನೆ ರೀ. ಹಣ್ಣಿನ ಗಿಡಕ್ಕೆ ಎರೆಹುಳ ಗೊಬ್ಬರ ಯಾಕೆ ಹಾಕಬೇಕು ರೀ? ಎರೆಹುಳ ಗೊಬ್ಬರ ಯಾಕೆ ಕೊಡ್ಬೇಕಂದ್ರೆ ರೀ, ಅದಕ್ಕೆ ಎರೆಹುಳ ಗೊಬ್ಬರದಾಗ ಭಾಳ ಶಕ್ತಿ ಇರ್ತೈತೆ ರೀ. ಅದನ್ನು ಕೂಡ ಹಾಕ್ಬೇಕು ರೀ. ಅದಕ್ಕೆ ರೀ ಗಿಡ ಭಾಳ ಚಂದ ಬೆಳಿತೈತೆ ರೀ. ಎರೆಹುಳ ಗೊಬ್ಬರ ಗಿಡಕ್ಕೆ ಕೊಡ್ಬೇಕಂತ ಹೇಳ್ರಿ, ಅದನ್ನು ಹೆಂಗೆ ಕೊಡ್ಬೇಕು ರೀ? ಅದನ್ನು ಹಣ್ಣಿನ ಗಿಡಕ್ಕೆ ಎರೆಹುಳದ ಗೊಬ್ಬರ ಹೆಂಗೆ ಹಾಕ್ಬೇಕು ಅನ್ನೋದು ತೋರಿಸ್ಕೊಡ್ತೇವೆ ಬರ್ರಿ. ಇದನ್ನು ಗುದ್ಲಿಲ್ಲ ರೀ, ಸ್ವಲ್ಪ ಹಿಂಗೆ ಗಿಡದ ಬಾಡಿಗೆ ಕೃಷಿ ಮಾಡಿ ಹಾಕ್ಬೇಕು ರೀ. ಬೇರಿಗೆ ರೀ ಕಟ್ ಹತ್ತದಂಗೆ ರೀ ಒಂದು ಈಟ ಕೃಷಿ ಮಾಡಿ ತಗದಂಗೆ ಹಿಂಗೆಲ್ಲ ಹಳ್ಳಿ ಅದಕ್ಕೆ ಹಿಂಗೆ ಮಾಡ್ಬೇಕು. ಹಿಂಗೆ ದಾಂಡಿಗೆ ಒಕ್ಕೋಬೇಕು ರೀ. ಒಕ್ಕೊಂಡಕ್ರೆ ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕಾಕ್ರಿ ಇದು ತಯಾರಾಯ್ತು ನೋಡ್ರಿ. ಇದು ಬುಟ್ಟಾಗಿ ಎರೆಹುಳಿ ಗೊಬ್ಬರ ನೋಡ್ರಿ. ಅದು 3 ಕಿಲೋ ಗೊಬ್ಬರ ಐತ್ರಿ. 3 ಕಿಲೋ ಗೊಬ್ಬರ ಬೇಕ್ರಿ ಅದಕ್ಕೆ ಮಾವಿನ ಗಿಡಕ್ಕೆ ಹಾಕಾಕ್ರಿ. ಇದನ್ನು ಗಿಡಕ್ಕೆ ಹಾಕ್ತಾನೆ ನೋಡ್ರಿ ಈಗ ಗೊಬ್ಬರ ರೀ. ಮೂರು ಕಿಲೋ ಗೊಬ್ಬರ ಹಾಕಿದ್ರಲ್ಲ, ಆ ಗೊಬ್ಬರ ಮ್ಯಾಗ ಈ ಹಡ್ಡಿ ಹೋಗೋದು ಮಂಡ್ರೆ ಇದನ್ನೆಲ್ಲ ಇದಕ್ಕೆ ಮ್ಯಾಲೆ ಹಾಕಾಕ್ಬೇಕು ರೀ. ಈ ಗೊಬ್ಬರ ಮ್ಯಾಗ್ರೆ ಇದನ್ನೆಲ್ಲ ಮಣ್ಣು ಹಾಕಿದ್ವಿ ನೋಡ್ರಿ. ಇದ್ರ ಮ್ಯಾಗ ಹಿಂಗೆ ತಪ್ಪಲ ಹಾಕಕ್ಕೆ ರೆಡಿ ಮಾಡ್ಕೊರೋದು ನೋಡ್ರಿ ಇದನ್ನೆಲ್ಲ ರೀ. ಈಗ ತಪ್ಪಲ ಹಾಕ್ಬೇಕಂದ್ರಿ, ಇದು ಎತ್ತರ ತಪ್ಪಲ್ರಿ? ಇದು ಯಾವ ಬೇಕಾದ ಗಿಡದ ತಪ್ಪಲ ನಡಿತೈತಿ ರೀ. ಈಗ ಬಾಡಿಗೆ ತಪ್ಪಲ ಹಾಕತ್ತ ನೋಡ್ರಿ. ಈಗ ಈಗ ತುಂಬ ತಪ್ಪಲ ಹಾಕಿನಿ ನೋಡ್ರಿ. ಈಗ ಗಿಡದ ಬಾಡಿಗೆ ತಪ್ಪಲ ಹಾಕಿರಿ. ಈಗ ತಪ್ಪಲ ಯಾಕೆ ಹಾಕ್ಬೇಕ್ರಿ? ಈ ತಪ್ಪಲ ಹಾಕೋದ್ರಿಂದ ಹಸಿ ಉಳಿತೈತಿ ರೀ, ಹಸಿ ಆರಂಗಿಲ್ಲ ರೀ. ಅದು ಹಂಗೆ ಗಿಡದ ಬಾಡಿಗೆ ತಂಪ ಉಳಿತೈತಿ ರೀ. ಅದು ಅದಕ್ಕೆ ತಪ್ಪಲ ಹಾಕಬೇಕಾರೆ ಅದನ್ನು. ಎರೆಹುಳ ಗೊಬ್ಬರ ಹಾಕೋ ಪದ್ಧತಿ ಹೇಳಿಕೊಟ್ರಿ, ಇದನ್ನು ಯಾವಾಗ ಹಾಕಬೇಕ್ರಿ? ವರ್ಷದಾಗ 2 ಸರಿಗೆ ಗೊಬ್ಬರ ಹಾಕ್ಬೇಕ್ರಿ. ಜೂನ್ ತಿಂಗಳದಾಗ ಡಿಸೆಂಬರ್ದಾಗ ಹಾಕ್ಬೇಕ್ರಿ. ಎರೆಹುಳ ಗೊಬ್ಬರ ಬಿಟ್ಟು ಬೇರೆ ಗೊಬ್ಬರ ಹಾಕಕ್ಕೆ ನೀಡೋದಿಲ್ಲೇನ್ರಿ? ಅದು ಎರೆಹುಳು ಗೊಬ್ಬರದಾಗ ರೀ ಪೋಷಕಾಂಶ ಭಾಳ ಇರ್ತೈತೆ ರೀ. ಎರೆಹುಳು ಗೊಬ್ಬರದಾಗ ರೀ ನೀರು ಹಿಡಿಯೋ ಅವಶ್ಯ ಭಾಳ ಐತೆ ರೀ. ಎರೆಹುಳು ಗೊಬ್ಬರದಾಗ ರೀ ಸಣ್ಣ ಸಣ್ಣ ಹುಳ ಮತ್ತು ತತ್ತಿ ಇರ್ತಾವೆ ರೀ. ಅವ ಹುಳ ದೊಡ್ಡ ಆಗಿರಿ ನಮ್ಗೆ ಗೊಬ್ಬರ ತಯಾರು ಮಾಡಿಕೊಡ್ತಾವೆ ರೀ. ಎರೆಹುಳು ಗೊಬ್ಬರ ಮನ್ಯಾಗ ತಯಾರು ಮಾಡ್ಕೋಬೋದು ರೀ. ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ಳೋದು ಭಾಳ ಸುಲಭ ರೀ. ಎರೆಹುಳು ಗೊಬ್ಬರ ಹಾಕ್ಬೇಕಾದ್ರೆ ಹಸಿ ಹೆಚ್ಚಿರ್ಬೇಕು ರೀ. ಗೊಬ್ಬರ ಹಾಕಿದ ಮೂಲಕ 1 ಕೊಡ ನೀರು ಹಾಕ್ಬೇಕು ರೀ. ನಾವು DAP ಗೊಬ್ಬರ ಬಿತ್ತದಂಗೆ ರೀ ಇದು ಎರೆಹುಳು ಗೊಬ್ಬರನೂ ಬಿತ್ತಬಹುದು ರೀ. ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಡಿದ್ರೆ ಖರ್ಚು ಭಾಳ ಕಡಿಮೆ ರೀ. ಈ ಎರೆಹುಳ ಗೊಬ್ಬರ ಕೊಡ್ಬೇಕಾದ್ರೆ ರೀ ಏನೇನು ಮುನ್ನೆಚ್ಚರಿಕೆ ವಹಿಸ್ಬೇಕು ರೀ? ಎರೆಹುಳು ಗೊಬ್ಬರ ರೀ ಮಣ್ಣಿನಾಗ ಮಿಕ್ಸ್ ಮಾಡಿ ಹಾಕ್ಬೇಕು ರೀ. ಮಣ್ಣು ಹಸಿ ಇರಬೇಕ್ರಿ. ಅದ್ರೊಳಗೆ 1 ಎಳೆಕ್ರಿ ಗೊಬ್ಬರ ಹಾಕಿದ ಬಳಿಕ ಹಸಿ ಇಲ್ದಿರ್ಕಂದ್ರೆ ನೀರು ಹಾಕಬೇಕಾರೆ. ಗೊಬ್ಬರ ಹಾಕಿದ ಬಳಿಕ ಮ್ಯಾಲೆ ತಪ್ಪಲ ಹಾಕಬೇಕಾರೆ ಅದನ್ನು
ಗಿಡಕ್ಕೆ ತಂಪು ಆಕೈತ್ರಿ. ಈ ಎರೆಹುಳ ಗೊಬ್ಬರ ಈ ಪದ್ಧತಿ ಹಾಕ್ಬೇಕು ಅನ್ನೋದು ಹೇಳ್ರಿ. ಈಗ ಇನ್ನುಳಿದ ರೈತರಿಗೆ ನೀವು ಏನು ಸಂದೇಶ ಹೇಳ್ತೀರಿ? ಎರೆಹುಳ ಗೊಬ್ಬರ ಎಲ್ಲ ರೈತರು ಮನ್ಯಾಗ ತಯಾರು ಮಾಡ್ಕೋಬೋದು ರೀ. ಇದನ್ನು ತಯಾರು ಮಾಡ್ಕೊರೋದ್ರಿ ಭಾಳ ಸುಲಭ ರೀ. ಅದನ್ನು ಎರೆಹುಳ ಗೊಬ್ಬರ ಇದನ್ನು ತಯಾರು ಮಾಡೋದು ಭಾಳ ಖರ್ಚು ಕಡಿಮೆ ರೀ, ಶಕ್ತಿ ಭಾಳ ಇರ್ತೈತಿ ಅದಕ್ಕೆ. ಈ ತಯಾರು ಮಾಡಿದ ಗೊಬ್ಬರನ ಇದನ್ನ ಉಪಯೋಗಿಸ್ಕೋಬೇಕ್ರಿ ಹೊಲಕ್ಕೆ ರೀ. ಸರ್ಕಾರಿ ಗೊಬ್ಬರಕ್ಕಿಂತ ಇದಕ್ಕೆ ಖರ್ಚು ಭಾಳ ಕಡಿಮೆ ಬರ್ತೈತೆ ರೀ. ನಮಗೆ ಎರೆಹುಳ ಗೊಬ್ಬರ ಹೇಗೆ ಹಾಕಬೇಕು ಅನ್ನೋ ಪದ್ಧತಿ, ಕಸಿ ಮಾಡಬೇಕು, ಮಣ್ಣು ತೆಗೆದು ಹೊರಗೆ ಒಗಿಬೇಕು, ಆಮೇಲೆ 3 ಕಿಲೋ ಗೊಬ್ಬರ ಹಾಕಬೇಕು, ಹಾಕಿ ಮ್ಯಾಲೆ ಮಣ್ಣು ಹಾಕಬೇಕು, ಅದರ ಮ್ಯಾಲೆ ತಪ್ಪಲು ಹಾಕಬೇಕಂತ. ಮತ್ತು ಯಾವ್ದು ಬೇಕಾ ತಪ್ಪಲು ನಡೀತೈತೆ ಅದಕ್ಕೆ ರೀ. ಎರೆಹುಳ ಗೊಬ್ಬರ ಹಾಕೋದ್ರಿಂದ ಖರ್ಚು ಕಡಿಮೆ ಬರ್ತೈತೆ ಹೇಳ್ರಿ. ಮತ್ತು ಇದನ್ನು ಹೇಗೆ ಹಾಕಬೇಕು ಅನ್ನೋದು ತೋರಿಸಿಕೊಟ್ರಿ. ಅದಕ್ಕೆ ನಿಮ್ಗೆ ಬೈಪ್ ಸಂಸ್ಥೆಯಿಂದ ಹಾಗೂ ಡಿಜಿಟಲ್ ಗ್ರೀನ್ ಸಂಸ್ಥೆಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.